ಮಹೋದಯ ಕಳಸಾ ಬಂಡೂರಿ ನೀರಿನ ಯೋಜನೆಯನ್ನು ಕೂಡಲೇ ಜಾರಿಗೊಳಿಸ್ಬೇಕಂತೇಳಿ ಏನು ಬಹುದಿನಗಳ ಹೋರಾಟ ಇದೆ ಈ ಭಾಗದಲ್ಲಿ, ಅದಕ್ಕೆ ಮತ್ತೆ ಆ ಒಂದು ಹೋರಾಟ ಮುಂಚೂಣಿಗೆ ಬಂದಿದೆ. ಈಗಾಗಲೇ 3ನೇ ದಿನದಲ್ಲಿ ಹುಬ್ಬಳ್ಳಿ ಮಹಾನಗರದಲ್ಲಿ ಕಳಸಾ ಬಂಡೂರಿ ಹೋರಾಟ ವೇದಿಕೆ ಮೂಲಕ ನಿರಂತರವಾದ ಹೋರಾಟವೇ ನಡೆದಿದೆ. ಈ ಹೋರಾಟಕ್ಕೆ ಈ ನಾಡಿನ ಎಲ್ಲ ಹೋರಾಟಗಾರರ ಬೆಂಬಲವಿದೆ. ಈಗಾಗಲೇ ರಾಜಕಾರಣಿಗಳು ಈ ಒಂದು ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಸಾಕಷ್ಟು ವಿಳಂಬವನ್ನು ಮಾಡಿರಿ. ಹಲವಾರು ಚುನಾವಣೆ ಸಂದರ್ಭದೊಳಗೂ ತಾವು ಸುಳ್ಳು ಹೇಳಿಕೊಂಡು ಈ ಯೋಜನೆಯನ್ನು ನಾವು ಜಾರಿಗೊಳಿಸೇವೆ, ನಾವೇ ಮಾಡ್ಲಕತ್ತೇವೆ, ನಾವು ಈ ಕೂಡಲೇ ಮಾಡ್ತೇವೆ ಅನ್ನೋಂಥ ಸುಳ್ಳು ಹೇಳ್ಕೊಂಡು ಇಲ್ಲಿವರೆಗೆ ಬಂದಿರಿ. ಇನ್ಮೇಲೆ ಯಾವುದೇ ರೀತಿ ವಿಳಂಬ ಮಾಡದೆ, ನೀವು ಇನ್ಮೇಲೆ ಸುಳ್ಳು ಹೇಳಲಾರದೆ ಯೋಜನೆಯನ್ನು ಕೂಡಲೇ ಜಾರಿಗೊಳಿಸಬೇಕು. ಬೇಕಾದಂಥ ಅದಕ್ಕೆ ಕ್ಲಿಯರೆನ್ಸ್ನಿಂದ ಕೇಂದ್ರ ಸರ್ಕಾರದಿಂದ ಆ ಕೊಡಿಸುವಂಥ ಕೆಲಸವನ್ನು ಈ ಭಾಗದ ಪ್ರಮುಖ ಕೇಂದ್ರ ಸಚಿವರು ಸಂಸದರು ಆದಂಥ ಪ್ರಹ್ಲಾದ್ ಜೋಶಿ ಅವರು ಮಾಡಬೇಕಂತೇಳಿ ನಾನು ಅವರಲ್ಲಿ ಒತ್ತಾಯ ಮಾಡ್ತೇನೆ. ಯಾಕಂದ್ರೆ ನೀವು ಈ ಭಾಗದಲ್ಲಿ 4 ಬಾರಿ ಸಂಸದರಾಗಿರಿ, ಈ ಭಾಗದಿಂದ ಪ್ರಮುಖ ಕೇಂದ್ರದ ಸಚಿವರು ಆಗಿ ಕೆಲಸ ಮಾಡಲಿಕ್ಕತ್ತೀರಿ. ಒಂದು ಎಕ್ಕೋಸ್ಟಿಂತ 4 ಜಿಲ್ಲೆಗೆ ಬೇಕಾದಂಥ ಒಂದು ನೀರಿನ ವಿಷಯವನ್ನು ಬಗೆಹರಿಸೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮದೇ ನಾಡಿನ ನಿಮ್ಮದಿಗೆ ಓಟ್ ಹಾಕಿರ್ತಕ್ಕಂಥ ಜನಗಳಿಗೆ ಕುಡಿಯುವ ನೀರು ಕೊಡೋಕ್ಕೆ ಆಗೋದು ಅಂದ್ರೆ ಮುಂದೆ ಈ ಜನ ನಿಮ್ಮನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದನ್ನು ತಾವು ಗಮನ ಹರಿಸಬೇಕು. ಈ ಯೋಜನೆಗೆ ನೀವು ವಿನಾಕಾರಣ ರಾಜಕಾರಣಕ್ಕೆ ಕೆಲವು ಜನ ಹೋರಾಟಗಾರರನ್ನು ಕೂಡ ತಾವು ಬಳಸ್ಕೊಂಡು ರಾಜಕಾರಣದಲ್ಲಿ ಇದನ್ನು ವಿಳಂಬ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ತಮಗೆ ಒಳ್ಳೆಯದಾಗೋದಿಲ್ಲ. ನಾವು ಈ ಯೋಜನೆ ಜಾರಿಗೊಳಿಸೋರಿಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಭಾಗದಲ್ಲಿ ನಿರಂತರವಾಗಿ ಹೋರಾಟದಲ್ಲಿದ್ದಂಥವರು ಸಂಪೂರ್ಣವಾಗಿ ಈ ಹೋರಾಟ ಯಶಸ್ವಿಯಾಗುವವರಿಗೆ ಬಿಡೋದು ಬೇಡ. ಈಗ ನಾವು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖ ಹೋರಾಟಗಾರರ ಜೊತೆಯಾಗಿ ಸೇರಿ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಎಂದು ನಾವು ಇಡೀ ನಾಡಿನ ಈ ಭಾಗದ ನಗರದ ಜನಗಳನ್ನು ಸೇರಿಸಿಕೊಂಡು ಆ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೋಬೇಕನ್ನೋದಕ್ಕೂ ನಾವು ಹಮ್ಮಿಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ. ಸಂಪೂರ್ಣವಾದ ಹೋರಾಟಕ್ಕೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ನಾನು ಕರ್ನಾಟಕ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ್ ಅಂಬ್ಲಿ.